ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬೆಳಗ್ಗೆನೇ ಫುಲ್ಲು ರೆಡಿಯಾಗಿ ಈಗ ಟೈಮ್ ಬಂದು ಒಂದು 2 o'clock ಆಗಿದೆ. ಸೊ ಇವಾಗ ಬಿಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮಾಮೂಲಿ ಊಟಿಗೆ ಹೋಗ್ತಾ ಇದ್ದೀವಿ ಟ್ರಿಪ್ಪಿಗೆ. ಎಲ್ಲ ಅಮ್ಮವರು ಎಲ್ಲ ಅಕ್ಕ ಅವರು ಈವ್ನಿಂಗ್ ಒಂದು 6 o'clock ಹಂಗೆ ಬಂದರು. ಎಲ್ಲರೂ ರೆಡಿ ಇದ್ದಾರೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಎಲ್ಲ ನೀಟಾಗಿ ಲಾಕ್ ಮಾಡಿಕೊಂಡು. ಸೊ ಬನ್ನಿ ಹೋಗೋಣ. ಬನ್ನಿ ಗೈಸ್, ಬನ್ನಿ. ఇది కళ్ళ నాకు ಇನ್ನೂ ಊಟಿ ರೀಚ್ ಆಗಿಲ್ಲ. ಈಗ ಇನ್ನು ಸ್ವಲ್ಪ ಇಲ್ಲಿಂದ ಒಂದು ಇದು ಯಾವರು ಇವ್ರ ಹೆಸರೇನು? ಗುಂಡ್ಲುಪೇಟೆ ಅನ್ಸುತ್ತೆ. ಸೊ ಇವಾಗ ಇಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿಂದ ಊಟಿಗೆ ಇನ್ನು ಒಂದು 50-100 ಕಿಲೋಮೀಟರ್ ಇರ್ಬೋದು ಮೋಸ್ಟ್ಲಿ. ಬ್ರೇಕ್ಫಾಸ್ಟಿಗೆ ಅಂತ ಇಲ್ಲಿ ಇಳಿಸಿದ್ದೀವಿ. ಎಲ್ಲ ತಿಂಡಿ ತಿನ್ನೋಕ್ಕೆ ಎಲ್ಲ ಇಳ್ಕೊಳ್ತಾ ಇದ್ದಾರೆ. ನಾವು ಬಂದಿರುವಂತಹ ಒಂದು ಅರ್ಬನ್ ಕ್ರೂಸ್ ಇದು. ದೇವನ್ ಹಾಯ್ ಹೇಳಪ್ಪ. ఏమీ కనిపిస్తలే కదా ఇప్పుడు. ಈಗ ಊಟಿ ಹತ್ರ ಬಂದಿದ್ದೀವಿ. ಪೈಕಾರ ವಾಟರ್ಫಾಲ್ ಹತ್ರ ಬಂದಿದ್ದೀವಿ. ಲಾಸ್ಟ್ ಟೈಮ್ ಬಂದಿದ್ವಲ್ಲ, ಸೊ ಅದಕ್ಕೆ. ವೆದರ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಚಿಲ್, ಸಖತ್ತಾಗಿದೆ ವೆದರ್. ಲಾಸ್ಟ್ ಟೈಮ್ ಇದ್ದಂಗೆ ಇದೆ, ಬಟ್ ಮಳೆ ಒಂದಿಲ್ಲ, ಬಟ್ ಸೇಮ್ ಇದೆ ವೆದರ್ ಮಾತ್ರ. ಹಿಂದಗಡೆ ಅವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ನಾರ್ಮಲ್ ವಿಡಿಯೋದಲ್ಲಿ ಕಾಣಿಸುತ್ತೆ, ಬಟ್ ಫುಲ್ ಮಂಜಿರೋದ್ರಿಂದ ಎಲ್ಲ ಫುಲ್ಲು ಬ್ಲರ್ರಾಗಿ ಕಾಣಿಸ್ತಿದೆ. ಸಖತ್ತಾಗಿದೆ ವೆದರ್ ಮಾತ್ರ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟು ಅಲ್ಲಿಂದ ಒಂದು 2 to 3 ಕಿಲೋಮೀಟರ್ಸ್ ಅನಿಸುತ್ತೆ. ಅಲ್ಲಿ ನಡಿಬೇಕು. ನಡ್ಕೊಂಡು ಹೋಗ್ತಾ ಇದ್ವಿ. ಬೆಳಗ್ಗೆನೇ ಚೆನ್ನಾಗಿದೆ. ಅಲ್ಲಿ ಫಾಲ್ಸ್ ಹತ್ರ ಹೋದ್ಮೇಲೆ ತೆಗಿತೇನೆ. ಓನ್ಲಿ ಲೇಡೀಸ್. ವಾಟರ್ ಫಾಲ್ಸ್ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬಂದಿದ್ದೆ ನಾವು ಬುಕ್ ಮಾಡಿರೋವಂಥ ಒಂದು ಬಂಗ್ಲಾಗೆ. ಸೊ ಇದು ಬಂದು ಪೋರ್ಚುಗೀಸ್ ಬಂಗ್ಲಾ ಅಂತ ಹೇಳಿ. ಅಲ್ಲಿಂದ ಲೈಕ್ ಆಗಿನ ಕಾಲದವರು ಈ ಮನೇಲಿ ಇದ್ರಂತೆ. ಸೊ ಈಗೆಲ್ಲ ಫುಲ್ ರೀನೋವೇಟ್ ಮಾಡಿ ಇವಾಗಂತೂ ತುಂಬ ಚೆನ್ನಾಗಿದೆ. ಬಟ್ ನಾನು ರೂಮ್ ಟೂರ್ನ ಮಾಡಿದ್ದೆ ಫುಲ್ ಹೋಲ್ ಬಂಗ್ಲಾದು. ಅದು ಡಿಲೀಟ್ ಆಗಿಬಿಟ್ಟಿದೆ. ಅದೇ ನನಗೆ ಬೇಜಾರಾಗ್ತಿರೋದು. ಇಟ್ಸ್ ಓಕೆ, ಪರವಾಗಿಲ್ಲ, ಆಯಿತು. ಸೊ ಎಲ್ಲರಿಗೂ ಒಂದೊಂದು ರೂಮ್ ಇತ್ತು ಸಪ್ರೇಟಾಗಿ. ಒಂದು ನಿಮಿಷ. ಎಲ್ಲರೂ ಒಳಗಡೆ ತಿಂತಾ ಇದ್ದಾರೆ. ನಾನೊಬ್ಳಲ್ಲಿ ಬಂದು ಕೂತ್ಕೊಂಡೆ. ಬಿಕಾಸ್ ನನಗೆ ಈ ಥರ ನೇಚರಲ್ಲಿ ನಾನ್ ವೆಜ್ ಊಟ ತಿನ್ನಬೇಕು ಅನ್ನೋದು ಸಿಕ್ಕಾಬಿಡ ಇಷ್ಟ. ಸೊ ಅದಕ್ಕೆ ಎಲ್ಲ ಊಟ ಎಲ್ಲ ಹಾಕ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ. ಸೊ ಅದು ಒಂದು ರೂಮ್, ಮನೆ ಹೊರಗಿಂದ ಆರ್ಡ್ರ್ ಮಾಡಿದ್ದು. ಓಕೆ, ಪರವಾಗಿಲ್ಲ, ತಿನ್ಬೋದು. ಸೊ ಊಟ ಮಾಡ್ತಾಯಿದ್ದೀನಿ ವ್ಯೂ ನೋಡಿಕೊಂಡು. ಏನಕ್ಕೆ ಏನು ಬೇಕಾಗಿಲ್ಲ.
ನಡ್ಕೊಂಡು ಹೋಗಿ ದೂರ ಆಗುತ್ತಮ್ಮ. మేము క్రాప్ గిట్టామని చూసుకోవాలి. ಸೊ ಇವಾಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ. ಎಲ್ಲಿಗೆ ಅಂತಂದರೆ ಟಾಯ್ ಟ್ರೈನ್ ಇದೆಯಲ್ಲ, ಅಟ್ಕೂ ಟ್ರೈನ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದೀವಲ್ಲ. ಸುಮ್ಮನೆ ಹಂಗೆ ನಡ್ಕೊಂಡು ಹೋಗಿ ಹಂಗೆ ವಿಡಿಯೋ ಮಾಡೋಣ ಅಂತ ಹೇಳಿ. ಏನು ಬೇಕಾಗಿಲ್ಲ, ನಡ್ಕೊಂಡು ಹೋಗ್ತೀವಿ. ಹಿಂಗೆ ಇರೋದು ಹೇಳಪ್ಪ. ಹಾಂ, ಹಂಪಿನಕಂತ ಹೋಗ್ತಾ ಇದೀವಿ ಬೈ ಓನ್, ನಾವೇ ನಡ್ಕೊಂಡು. ಹೆಂಗೆ ಕಾಣಿಸ್ತಾ ಇದ್ದೀನಿ ಇವತ್ತು? ಒಂದು ದಿನದಲ್ಲಿ 3 ಡ್ರೆಸ್ಸು. ಬೆಳಗ್ಗೆ ಬರ್ತಾ ಒಂದು, ಇಲ್ಲಿಗೆ ಬಂದಮೇಲೆ ಒಂದು, ಈಗೊಂದು. ಇದು ಡೌಟ್ಫುಲ್ಲಾಗಿ ಇಟ್ಕೊಂಡಿದ್ದೆ, ನೋಡೋಣ ಅಂತ ಹೇಳಿ. ಸೊ ಇವರೆಲ್ಲ ಇಂಡಿಯನಲ್ಲೇ ಇದ್ರಲ್ಲ, ಸೊ ಅದಕ್ಕೆ ನಾನು ಹಾಕ್ಕೊಂಡೆ. ಏನು ಗೊತ್ತಾ, ಹಸ್ಬೆಂಡ್ ಕೂಡ ಒಪ್ಕೊಂಡ್ರು ನಾವು ಈಗ ನಡ್ಕೊಂಡು ಹೋಗೋದಕ್ಕೆ. ಐ ಆಮ್ ಸೋ ಹ್ಯಾಪಿ. ಈ ಒಂದು ಟೀ ಎಸ್ಟೇಟು ಆ ಒಂದು ರೋಡಲ್ಲಿ ನಡ್ಕೊಂಡು ಹೋಗೋ ಸಕ್ಕತ್ತಾಗಿರುತ್ತೆ. ಸೊ ಎಲ್ಲ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹಿಂಗಿದೆ ಬೆಳಕು. ಹೆಂಗೋ ಕಳಿಸ್ಬಿಟ್ರು ಹಸ್ಬೆಂಡು, ಕಳಿಸಲ್ಲ ಅಂದ್ಕೊಂಡೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಆ್ಯಂಡ್ ನಡ್ಕೊಂಡು ಹೋಗೋ ಜಾಗ ಚೆನ್ನಾಗಿದೆ, ಅಲ್ಲಿ ಟೀ ಎಸ್ಟೇಟ್ಗಳೆಲ್ಲ ಕಾಣಿಸುತ್ತೆ, ಸಖತ್ತಾಗಿರುತ್ತೆ. ಸೊ ಈಗ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ, ಇಷ್ಟು ಜನ. ಅಮ್ಮ ನೈಟಿ ಹಾಕೊಂಡ್ತಾ ಇದ್ದಾರೆ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡೋಣ ಅಲ್ಲಿ ಅಂತೇಳಿ ಅಂದ್ಕೊಂಡಿದ್ದೀವಿ. ಚಲೋ, ಮೋಡ ಅಂತೂ ಮುಚ್ಕೊಂಡೇ ಇದೆ, ಸೂರ್ಯ ಅಂತೂ ಬಂದಿಲ್ಲ. ಈ ಹೆಣ್ಮಕ್ಳಂತೂ ಬರೋದೇ ಇಲ್ಲ. ಶ್ರಾವಣಿ, ಸ್ವೀಟ್ ఏం తీసుకోలేదా? ಸ್ವೀಟ್ ఏం ఎత్తుకోరా? ಎಲ್ಲರೂ ವೆಸ್ಟರ್ನಲ್ಲಿ ಇರಬೇಕು ಅಂತ ಅನ್ಕೊಂಡಿತ್ತು. ಈಗ ನೋಡಿದ್ರೆ ಎಲ್ಲರೂ ಇಂಡಿಯನ್ ಆಗ್ಬಿಟ್ಟು, ನಾವು ಟ್ರೆಡಿಷನಲ್, ಅವರು ವೆಸ್ಟರ್ನ್ ಆಗೋಗೋರು. ಇಂಡೋ ವೆಸ್ಟರ್ನ್ ಏನೋ ಮಾಡೋಕ್ಕಾಗಲ್ಲ. ನಾನು ಅನ್ಕೊಂಡಿರ್ಲಿಲ್ಲ, ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದು. ಬಟ್ ಈಗ ಪರ್ಫೆಕ್ಟಾಗಿ ಸರಿ ಹೋಯ್ತು ಎಲ್ಲರಿಗೂ. ಸೊ ಚಲೋ, ಎಲ್ಲರೂ ಹೋಗ್ತಾ ಇದ್ದೀಗ. ನಡ್ಕೊಂಡು ಹೋಗ್ಬೇಕು. ಇವತ್ತೇನಿಲ್ಲ ಅಂತಂದು ಒಂದು 15,000 ಸ್ಟೆಪ್ಸ್ ಆಗ್ಬೋದು ಅನ್ಸುತ್ತೆ. ಚೆನ್ನಾಗಿರುತ್ತೆ. ಬಟ್ ಬಿಸಿಲಂತೂ ನಾವು ಬಂದಾಗಿನ ಒಂದಿಷ್ಟು ಕಾಣಿಸ್ಲಿಲ್ಲ. ಬಿಸಿಲೇ ಬಂದಿಲ್ಲ. ವೆದರ್ ಮಾತ್ರ ಸಖತ್ತಾಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ವೆದರ್ ಹಿಂಗಿರುತ್ತೆ ಅಂತ. ನಡಿಬೇಕು ಈಗ ಒಟ್ಟಿನಲ್ಲಿ. ಮತ್ತೆಂತ, ಬೇಗ ಬನ್ನಿ, ಬೇಗ ನಡ್ರಿ, ಕತ್ಲಾಗುತ್ತೆ. ಬೇಗ ಹೋಗುವ. ವೆದರ್ ಮಾತ್ರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಹೆಂಗಿದೆ ಅಂದರೆ ರಿಯಲ್ ಮಾನ್ಸೂನ್ ಹೆಂಗಿರುತ್ತೋ ಹಂಗಿದೆ. ತುಂಬ ಚೆನ್ನಾಗಿದೆ. ಸಮ್ಮರಲ್ಲಿ ಇದೆಂತ ವೆದರು? ಒಟ್ಟಿನಲ್ಲಿ ನಾವು ಅನ್ಕೊಂಡಿದ್ವಿ, ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ವಿ ಹಿಂಗೆ ಇರಬೇಕು ವೆದರ್ ಅಂತ. ಹಂಗೆ ಇದೆ. ಮಳೆ ಬರಬಹುದೇನೋ, ಬಿಕಾಸ್ ಏಪ್ರಿಲ್ ಅಲ್ವಾ, ಮಳೆ ಬರ್ಬೋದೇನೋ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಹೆಂಗಿದೆ ಅಲ್ಲ, ಎಲ್ಲರೂ ಅನ್ಕೊಂತಾರೆ ಯಾವಾಗ ನೋಡು ಊಟಿ ಅಂತ ಊಟಿಗೆ ಹೋಗ್ತಾರೆ ಅಂತ. ಯಾಕೆ ಅಂತಂದರೆ ಈ ಸಮ್ಮರ್ ಸೀಸನಲ್ಲಿ ಎಲ್ಲೋದ್ರೂ ನೆಮ್ಮದಿಯಾಗಿರೋಕ್ಕಾಗಲ್ಲ, ತುಂಬ ಬಿಸಿಲಿರುತ್ತೆ. ಎಲ್ಲಿ ಹೆಂಗಿದೆ ಅಂದರೆ ಮಿಕ್ಸ್ಡ್ ವೆದರ್ ನಿಜವಾಗ್ಲೂ. ಊಟಿಯಲ್ಲಿ ಹೇಳಿ, ಎಲ್ಲರೂ ಅನ್ಕೊಂತಾರೆ ಯಾವಾಗ ನೋಡಿದ್ರು, ಯಾವ ಸಮ್ಮರಲ್ಲಿ ಯಾವ ವೆಕೇಶನ್ ಮಾಡ್ಬೇಕಂದ್ರೂ ಊಟಿಗೆ ಹೋಗ್ತಾರೆ ಇವರು. ಯಾಕೆ ಅಂದರೆ ಇವಾಗ ಈ ಸೀಸನಲ್ಲಿ ನಾವಿರೋ ಊರ್ ಕಡೆ ಹೆಂಗಿರುತ್ತೆ, ಇವಾಗ ಹೆಂಗಿದೆ ನಮ್ಮ ಹಿಂದೆಗಡೆ ವ್ಯೂ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ವೆದರು ಅಂತ. ಇದಕ್ಕೋಸ್ಕರನೇ, ಕೇವಲ ಇದಕ್ಕೋಸ್ಕರ ಮಾತ್ರನೇ ಊಟಿಗೆ ಬರಬೇಕು. ಇದು ಮಾತ್ರನೇ ರೀಸನು. ಹೆಂಗಿದೆ ಅಂತಂದರೆ ಎಷ್ಟು ದೂರ ನಡೆದ್ರು ಸುಸ್ತಾಗೋದು, ಲೈಕ್ ಜಾಸ್ತಿ ಒಂದು ಸಾಕಾಗಿದೆ ಅಂತ ಅನ್ಸೋದು, ಸೆಕೆ ಬರೋದು ಏನೂ ಆಗಲ್ಲ. ಎಷ್ಟು ದೂರ ನಡೆದ್ರು ಇನ್ನೂ ನಡಿಬೋದು ಬೇಕಾದ್ರೆ ಅಲ್ವಾ? ಹೌದು. ಬೆಳಗ್ಗಿಂದ ನಾವು ಎಷ್ಟು ನಡೀತಾ ಇದೀವಿ ಅಂತಂದ್ರೆ ಸ್ವಲ್ಪನೂ ಗೊತ್ತಾಗ್ತಲ್ಲ ನಾವು ನಡೀತಾ ಇರೋದು. ಮಾಡಿದ್ರಿ ಅಂತ ಅಮ್ಮ ಅಂತಲ್ಲ, ಅಮ್ಮ ಡೈಲಿ ಮನೇಲಿ 10,000 ಸ್ಟೆಪ್ಸ್ ಮಾಡ್ಬೇಕಂದ್ರೆ ತಲೆ. ಬಟ್ ಇಲ್ಲಿ 10,000 ಸ್ಟೆಪ್ ಅದು ಹೆಂಗಾಗೋಯ್ತು, ಮಧ್ಯಾಹ್ನ ಅಷ್ಟೊತ್ತಿಗೆ ಆಗೋಯ್ತು 10,000. ಬೆಳಗ್ಗೆ ಅದು ಪೈಕಾರ ವಾಟರ್ ಫಾಲ್ಗೆ ಹೋಗಿದ್ವಲ್ಲ, ಅಲ್ಲಿ ಕೂಡ ಅಷ್ಟೇ ತುಂಬ ನಡೆದ್ವಿ. ಬಟ್ ಗೊತ್ತಾಗ್ಲೇ ಇಲ್ಲ ನಿಜವಾಗ್ಲೂ.
ಇವಾಗ್ಲೂ ನಡೀತಾ ಇದೀವಿ ಸಿಕ್ಕಾಪಟ್ಟೆ ಬಟ್ ಗೊತ್ತಾಗ್ತಿಲ್ಲ. ವೆದರ್ ಮಾತ್ರ ಹಂಗೆ ಇದೆ. ಅಲ್ಲಿ ವಾಟರ್ ಫಾಲ್ಸ್ ಹತ್ರ ಇದು ಫಾಗ್ ಇತ್ತಲ್ಲ, ಫಾಗಿಂದ ನಾವು ಆರಾಮಾಗಿ ಫುಲ್ ಸ್ಪೀಡಾಗಿ ಹೋಗ್ಬಿಟ್ಟಿದ್ರಿ. ಬಟ್ ಇವರೆಲ್ಲ ಫುಲ್ ಫೋಟೋ ಇಟ್ಕೊಂಡ್ ಬರ್ತಾ ಇದ್ರು. ನಮ್ಮಮ್ಮ ನಡೀತಾ ಇದಾರೆ ನೋಡಿ. ಅಮ್ಮನ್ ಕೇಳು ಏನ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ವೆದರ್? ಚೆನ್ನಾಗೈತೆ. ಊರಲ್ಲಿದ್ರೆ ಬಿಸಿ 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 ಬಿಸಿ. ಅಮ್ಮನ್ಗೆ ಊರಲ್ಲಿದ್ರೆ ಯಾವಾಗ್ಲೂ ಹಿಂಗ್ ಜಲಪಾತ ಸುರಿತಾ ಇರುತ್ತೆ. ಊಟಲ್ಲಿದ್ರೆ ಮಾತ್ರ ಒಂದ್ ಡ್ರಾಪ್ ಸ್ವೆಟ್ ಇರಲ್ಲ ನಮ್ಮಮ್ಮ ಫೇಸ್ ಅಲ್ಲಿ. ಅದಕ್ಕೆ ಫಸ್ಟ್ ಸನ್ಮಾನ ಮಾಡಿ ಇದಕ್ಕೆ ಊಟಿ ಅಂತ ಹೇಳೋದು ನಾವು ಯಾವಾಗ್ಲೂ. ಹೆಂಗಿದೆ ಮಲ? ಚೆನ್ನಾಗಿದೆ, ಸೂಪರ್ ಆಗಿದೆ. ವೆದರ್ ಮಾತ್ರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹಿಂಗಿರೋ. ನಾವ್ ಎಷ್ಟು ಸಾರಿ ಬಂದ್ರು ಪದೇ ಪದೇ ಬರ್ಬೇಕು ಅಂತ ಅನ್ಸುತ್ತೆ. ಸಮ್ಮರ್ ನಿಜವಾಗ್ಲೂ ಸಮ್ಮರ್ ಅಂತ ಅನ್ಸಲ್ಲ, ವಿಂಟರ್ ಅಂತ ಅನ್ಸುತ್ತೆ. ಇಲ್ಲಿ ಮಾನ್ಸೂನ್ ಅಂತ ಅನ್ನಿಸ್ತಾ ಇದೆ ಇವತ್ತು. ವಿಂಟರ್ ಮಾನ್ಸೂನ್ ಮಿಕ್ಸ್ ಆದ್ರೆ ಹೆಂಗಿರುತ್ತೆ ಹಂಗಿದೆ. ಈಗ ಅಲ್ಲೊಂದು ವಿಡಿಯೋ ಮಾಡಿದ್ವಿ. ಈಗ ಮೇಲೆ ಟ್ರ್ಯಾಕ್ ಹತ್ರ ಮಾಡ್ಬೇಕು ಅಂತ ಮಳೆ ಬರ್ತಾ ಇದೆ. ಓಡ್ತಾ ಇದೀವಿ. ನೆಂದೋಗ್ತೀವೇನೋ. ನಡೀರಿ ನಡೀರಿ, ಓಡ್ರಿ ಓಡ್ರಿ ಬೇಗ. ಆಗ್ತಲ್ಲ ಓಡೋಕ್ಕೂ. ಓ ಗಾಡ್, ಹಾರ್ಟ್ ರೇಟ್ ಹೋಗ್ತೈತೆ ಮೇಲಕ್ಕೆ. ಅಷ್ಟು ಜೋರಾಗಿ ಏನು ಬರಲ್ಲ. ಗಾಡ್, ನನ್ನಿಂದ ಆಗಲ್ಲ ಇನ್ನು. ಅಮ್ಮ ಅವ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಅಮ್ಮನ ಕೈಲಿ ಆಗಲ್ಲ. ಟೈಮ್ ಎಷ್ಟು? ಇನ್ನು 3:40 ಅಷ್ಟೇ. ಹೆಂಗಿದೆ ಮೋಡ? ನೆಂದೋಗ್ತಾ ಇದೆ. ಕಾಣಿಸ್ತಾ ಇದೆಯಾ ನಿಮಗೆ? ಫುಲ್ ಮಳೆ ಬರ್ತಾ ಇದೆ. ಸಿಗ್ತೀನಿ ಆಮೇಲೆ. ಅಂದರೆ ಫುಲ್ ಮಳೆ ಬರ್ತಾ ಇದೆ. ವೇಟ್ ಅಲ್ಲೋಗಿದ್ದಾರೆ ಇವರು. ಹೇ ರಚ್ಚು, ನನ್ನ ಚಪ್ಪಲಿ ತಗೊಂಬಿಡು. ದುಪಟ ತಗೋ. ಅಮ್ಮ ಬರ್ತಾ ಇದ್ದಾರೆ. ಈಗ 2ನೇ ಸಾರಿ ಮಾಡಿದ್ವಿ. ಎಷ್ಟು ನೆಂದೋಗಿದ್ದೀವಿ ಎಲ್ಲರೂ. ಸೊ ಈಗ ನೆಂದ್ರೆ ನೆನಿಲಿ, ನೀಟಾಗಿ ರೆಡಿ ಆಗ್ಬಿಟ್ಟು ನೆನೀತಾ ಇದ್ದೀವಿ. ಇಟ್ಸ್ ಓಕೆ, ಪರವಾಗಿಲ್ಲ, ವಿಡಿಯೋ ಮಾಡೋಣ. ಊಟಿಯಲ್ಲಿ ಈ ಥರ ನೆನೆಯೋ ಚಾನ್ಸ್ ಮತ್ತೆ ಸಿಗುತ್ತಾ? ಎಲ್ಲಿ ಟ್ರೈನು? ಇದು ಟ್ರೈನು ಹೋಗೋದು. ಸೊ ಈಗ ನಾವು ಅಲ್ಲಿಗೆ ಹೋಗ್ಬೇಕು. ಚಲೋ ಆಡ ಬ್ಲಾಗ್ ಚೆಯ್ ಕದಾ. ನಮ್ಮ ಬಜೀತಿ ಹೇಳೋದು ಬೇಡ. ಫುಲ್ ನೆಂದೋಗಿದ್ವಿ. ಇಟ್ಸ್ ಓಕೆ. ನಿನ್ನ ಪಾರ್ಕ್